ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಇವತ್ತಿನ ಪತ್ರಿಕೆಗಳ ಪ್ರಮುಖ ಸುದ್ದಿ, ಶಾಲೆಗಳಲ್ಲಿ ಹಿಜಾಬ್ ಧರಿಸೋದಕ್ಕೆ ಮತ್ತೆ ಅನುವು ಮಾಡಿಕೊಟ್ಟಂತ ಕರ್ನಾಟಕ ಸರ್ಕಾರ, ಎಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ನಡೆ. ಇಲ್ಲಿ ನನಗೆ ಗಮನಿಸಬೇಕಾದ ಅಂಶ ಅಂದರೆ, ಎಸ್, ಹಿಜಾಬ್ ಧರಿಸ್ಬೇಕು, ಇಲ್ಲ ಅಂತ ಹೇಳಲಿಲ್ಲ. ಅದರ ಜೊತೆಯಲ್ಲೇ ಪೇಟ ಧರಿಸಿ, ಶಿವದಾರ ಧರಿಸಿ, ರುದ್ರಾಕ್ಷಿ ಧರಿಸಿ, ಕ್ರಾಸ್ ಧರಿಸಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾಗ ಶಾಲೆಗೆ ಬರ್ತೀರಾ ಬನ್ನಿ, ಅಥವಾ ಟರ್ಬನ್ ಧರಿಸ್ತೀರಾ ಸಿಕ್ಕರು ಧರಿಸಿ. ಹೈಲೈಟ್ ಆಗಿರೋದು ಕೇವಲ ಅಲ್ಪಸಂಖ್ಯಾತರನ್ನ, ಮುಸ್ಲಿಮರನ್ನ ಓಲೈಕೆ ಮಾಡುವಂತಹ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಸಂವಿಧಾನದ, ಯಾಕಂದರೆ ಸಿಕ್ಕರು ಅಂದರೆ ಪಂಜಾಬ್ನಲ್ಲಿ ಹೋಗ್ಬಿಟ್ಟು ಟರ್ಬನ್ನ ಬ್ಯಾನ್ ಮಾಡಿಬಿಟ್ರೆ ಶಾಲೆಗೆ ಹಾಕೋ ಬರಬಾರ್ದು ಅಂತ ತಮ್ಮ ಸಂವಿಧಾನಯುತ ಹಕ್ಕು ಅಂತ ಅದನ್ನು ವಾದಿಸ್ತಾರೆ ಸಿಕ್ಕರು. ಅವ್ರ ಐಡೆಂಟಿಟಿ ಅದು. ವಿಶ್ವದ ಯಾವ ಮೂಲೆಗೆ ಹೋದ್ರು ಟರ್ಬನ್ ಧರಿಸಲೇಬೇಕು. ಪ್ರತಿ ಧರ್ಮಕ್ಕೂ ತನ್ನದೇ ಆದ ಸಂಕೇತಗಳಿವೆ. ಅಷ್ಟಕ್ಕೂ ಈ ವಿವಾದ ಹುಟ್ಕೊಂಡಿದ್ದು 2022ರಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇವಲ ವೋಟ್ ಬ್ಯಾಂಕಿಗಾಗಿ. ಉಡುಪಿಯಲ್ಲಿ ನಡೆದಂಥ ಒಂದು ಸಣ್ಣ ಇನ್ಸಿಡೆಂಟನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಕಿಚ್ಚು ಹೊತ್ತಿಸೋ ಕೆಲಸವನ್ನು BJP ಮಾಡಿದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಬಾರ್ದು. ನಂತರ ಸರ್ಕಾರ ತನ್ನ ಆದೇಶವನ್ನು ಕೂಡ ಹೊರಡಿಸ್ತು. ಅದರ ವಿರುದ್ಧ ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ಕೂಡ ಇದು ಮುಸ್ಲಿಮರ ಅತ್ಯಗತ್ಯ ಕ್ರಮ ಅಲ್ಲ ಅಂತ ತೀರ್ಪು ಬಂತು. ಆನಂತರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟಲ್ಲಿ ಎರಡೆರಡು ರೀತಿಯ ಅಭಿಪ್ರಾಯ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ನ್ಯಾಯಾಧೀಶರು ಹೈಕೋರ್ಟ್ ತೀರ್ಪನ್ನು ಒಪ್ಪಿದ್ರೆ ಇನ್ನೊಬ್ಬರು ಒಪ್ಪಲಿಲ್ಲ. ಹಾಗಾಗಿ ಇನ್ನೂ ಸಂಪೂರ್ಣವಾದ ತೀರ್ಪು, ಅಂತಿಮವಾದ ತೀರ್ಪು ಬಂದಿಲ್ಲ. ಸರ್ಕಾರ ಒಂದು ವೇಳೆ ಈ ಪ್ರೆಸ್ ಮೀಟನ್ನು ಮಾಡದೇ ಇದ್ದಿದ್ರು, ಮಧು ಬಂಗಾರಪ್ಪ ಅವ್ರು ಹೇಳದೇ ಇದ್ದಿದ್ರು, ಸುಪ್ರೀಂ ಕೋರ್ಟ್ ತೀರ್ಪು ಇದೇ ಆಗ್ತಿತ್ತೇನೋ. ಯಾರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೂಡ ಹತ್ತಿಕ್ಕುವ ಅಧಿಕಾರ ಯಾರಿಗೂ ಇಲ್ಲ. 2024ರಲ್ಲಿ ಮಹಾರಾಷ್ಟ್ರದ ಒಂದು ಕಾಲೇಜ್ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಹಿಜಾಬ್ ಬ್ಯಾನ್ ಮಾಡಬೇಕು ಅಂತ. ಆಗ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಗಳಾದ ಸಂದೀಪ್ ಖನ್ನಾ ಮತ್ತು ಸಂಜಯ್ ಕುಮಾರ್ ಏನಂತ ಅಭಿಪ್ರಾಯ ಕೊಡ್ತಾರೆ ಅಂದ್ರೆ, ನಾಳೆ ತಿಲಕ ಬ್ಯಾನ್ ಮಾಡ್ತೀರಾ, ಟರ್ಬನ್ ಬ್ಯಾನ್ ಮಾಡ್ತೀರಾ, ಅದು ಅವರವರ ಸಂವಿಧಾನಿಕ ಹಕ್ಕು. ಸಣ್ಣ ಪುಟ್ಟ ಧಾರ್ಮಿಕ ಸಂಕೇತಗಳನ್ನ ಬಳಸೋದು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಹೇಳ್ತಾರೆ. ಅಲ್ಲದೆ ಬಳಸಬಹುದು ಅಂತ ಕೇಸ್ನ ಕ್ಲೋಸ್ ಕೂಡ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಒಬ್ಬ OBC ಲೀಡರ್ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ದಾರೆ. ಇಡೀ ರಾಜ್ಯಕ್ಕೆ ಮಹತ್ವದ ಯೋಜನೆಗಳನ್ನು ಕೊಟ್ಟಂತ ಬಂಗಾರಪ್ಪ ಅವರ ಮಗ, OBCಯ ಅತಿ ದೊಡ್ಡ ನಾಯಕ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗವ್ರೆ. ಅವ್ರನ್ನ ಟೀಕ್ಸಿ, ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಹೇರ್ ಸ್ಟೈಲ್ ಸರಿ ಇಲ್ಲ, ಅವ್ರ ಎಜುಕೇಷನ್ ಸರಿ ಇಲ್ಲ, ಓಕೆ. ಆದರೆ ಅವ್ರು ತೆಗೆದುಕೊಂಡಿರುವಂಥ ಬ್ರೇವ್ ಡಿಸಿಷನ್ ಇದೆಯಲ್ಲ, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಇದು ಕೇವಲ ಅಲ್ಪಸಂಖ್ಯಾತರನ್ನು ಓಲೈಸೋ ಕೆಲಸ ಅಂದ್ಕೊಂಡಿದ್ರೆ ತಪ್ಪು. ಎಲ್ಲ ಧರ್ಮದ ವಿದ್ಯಾರ್ಥಿಗಳಿಗೂ ಅಥವಾ ಎಲ್ಲ ಧರ್ಮದ ವ್ಯಕ್ತಿಗಳಿಗೂ ಅವರ ಧರ್ಮದ ಸಂಕೇತವನ್ನು ಪಾಲಿಸುವ ಅಧಿಕಾರ. ಅದಕ್ಕೆ ಹೇಳ್ತಿರೋದು, ಶಾಲೆಯಲ್ಲಿ ಇವೆಲ್ಲ ಬರಲ್ಲ. ಶಾಲೆಯಲ್ಲಿ ಏನಿದ್ರು ಶಿಕ್ಷಣವೇ ಧರ್ಮ. ಜಾತ್ಯತೀತ ರಾಷ್ಟ್ರವಾದ ಭಾರತದಲ್ಲಿ ಏನಿದ್ರು ಸಂವಿಧಾನವೇ ಸಂಪ್ರದಾಯ. ನಿಜಕ್ಕೂ ನೀಟ್ ಎಕ್ಸಾಮ್ BJPಗರು ಕಿವಿ ಕೊಟ್ಟು ಕೇಳಬೇಕಾದ ವಿಚಾರ. ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು, ಅವರ ಪೋಷಕರ ಕನಸು ಹೊಳೆಯಲ್ಲಿ ಹುಣಸೆಹಣ್ಣು ತೆಯ್ದಂಗಾಗಿದೆ. ಪರೀಕ್ಷೆಗಳು ಬರುವಾಗ, ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆ ಪೇ ಚರ್ಚಾ ಅಂತ ಪ್ರಧಾನಿ ಮೋದಿ ಬಂದು ನಿಂತ್ಕೋತಾರೆ, ಒಂದಷ್ಟು ಜನ ಮಕ್ಕಳು ನಿಲ್ಲಿಸ್ಕೊಂಡು. ಇಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಒಡವೆ ತಗೊಳ್ಳೋಕ್ಬೇಡಿ, ವಿದೇಶಕ್ಕೆ ಹೋಗ್ಬೇಡಿ ಅಂತ ಭಾಷಣವನ್ನು ಮಾಡ್ತಾರೆ. ಯಾಕೆ ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡಲಿಲ್ವಾ? ವೀಕ್ಷಕರೇ, ದಯವಿಟ್ಟು ಗಮನಿಸಿ. ನೀಟ್ ಪರೀಕ್ಷೆಯಲ್ಲಿ ಬರೆದಿದ್ದಂಥ 90% ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಹಿಂದೂಗಳೇ. ಇವಾಗ ಹಿಂದೂಗಳಿಗೆ ಅನ್ಯಾಯ ಆಗಲಿಲ್ವಾ ನೀಟ್ ಪರೀಕ್ಷೆಯಲ್ಲಿ? ರಾಜಸ್ಥಾನದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಮಾಡಿದ ತಪ್ಪಿಗೆ ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳು ನರಳೋ ಹಂಗಾಗಿದೆ. ಈಗ BJPಗರು ಬೀದಿಗಿಳಿದು ಪ್ರತಿಭಟನೆ ಮಾಡಲ್ವಾ? ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಚೀಮಾರಿ ಆಗ್ತೀನಿ. ಕೇವಲ ಗ್ಯಾರಂಟಿಗಳನ್ನು ಕೊಟ್ಟು ಕೂರಿಸೋದಲ್ಲ, ಇಡೀ ದೇಶಾದ್ಯಂತ ನೀಟ್ ಎಕ್ಸಾಮ್ನ ವಿರುದ್ಧ ಬೀದಿಗಿಳಿಬೇಕಿತ್ತು ಕಾಂಗ್ರೆಸ್ ಸರ್ಕಾರ. ಕೇವಲ ಈ ಜಾತಿಯಿಂದ ಆ ಜಾತಿಗೆ ತಂದಾಕೋದು, ಆ ಜಾತಿಯಿಂದ ಈ ಜಾತಿಗೆ ತಂದಾಕೋದು.
ಅದಕ್ಕೆ ಮಧು ಬಂಗಾರಪ್ಪ ಡಿಸಿಷನ್ ತಗೊಂಡ್ರು. ರುದ್ರಾಕ್ಷಿ ಮಾಲೆ ಆದರೂ ಹಾಕೋ ಬನ್ನಿ, ಜನ್ವಾರ ಆದರೂ ಹಾಕೋ ಬನ್ನಿ, ಶಿವದಾರ ಆದರೂ ಹಾಕೋ ಬನ್ನಿ, ಪೇಟ ಆದರೂ ಹಾಕೋ ಬನ್ನಿ, ಅಯ್ಯಪ್ಪ ಸ್ವಾಮಿ ಮಾಲೆ ಆದರೂ ಹಾಕೋ ಬನ್ನಿ, ಕ್ರಾಸ್ ಆದರೂ ಹಾಕೋ ಬನ್ನಿ, ಟರ್ಬನ್ ಆದರೂ ಹಾಕೋ ಬನ್ನಿ. ಅಟ್ ದ ಸೇಮ್ ಟೈಮ್ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಬೇಕಾದ್ರೆ ಹಾಕೋ ಬನ್ನಿ. ಏನು ತಪ್ಪಿದೆ? ಯಾರು ಹೇಳಿ ಕೇಳಿ ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹುಟ್ಟಲ್ಲ ಅಲ್ವಾ? 2022 ಸಂದರ್ಭದಲ್ಲಿ BJP ಮಾಡಿದಂಥ ಈ ಕೆಲಸ ಕೋಮುವಿನ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ, ಸಮುದಾಯದ ಆಧಾರದಲ್ಲಿ ದೇಶವನ್ನು ಒಡೆಯೋ ಕೆಲಸವನ್ನು ಕರ್ನಾಟಕದಲ್ಲಿ BJP ಮಾಡಕ್ಕೆ ಹೋಯ್ತು. ಅದಕ್ಕೆ 2023 ಚುನಾವಣೆಯಲ್ಲಿ ಜನ ಅದ್ಭುತವಾದ ಉತ್ತರವನ್ನು ಕೊಟ್ಟರು. 66 ಇಳಿದೋಗ್ಬಿಡ್ತು BJP. ಕೇಂದ್ರದಲ್ಲಿ ನರೇಂದ್ರ ಮೋದಿ ಇದ್ದರೂ ಕೂಡ 2023 ಚುನಾವಣೆ ನಂತರ ಕರ್ನಾಟಕದಲ್ಲಿ 6 ಉಪಚುನಾವಣೆಗಳು ನಡೆದಿವೆ. 6 ಕೂಡ BJP ಸೋಲ್ತು. ದುರಂತ ಅಲ್ವಾ? ಕೇವಲ ವೋಟ್ ಬ್ಯಾಂಕ್ ಆಗಿ ಇಂಥ ಕೆಲಸಗಳನ್ನ ಮಾಡೋದು. ವೀಕ್ಷಕರಲ್ಲಿ ವಿಡಿಯೋ ನೋಡ್ತಿರೋ ಸುಮಾರು ಜನ ಅನ್ಬೋದು ಕಾಂಗ್ರೆಸ್ ಪರ ಮಾತಾಡ್ತಾರೆ, BJP ವಿರುದ್ಧ ಮಾತಾಡ್ತಾರೆ. ಖಂಡಿತವಾಗಲೂ ಇಲ್ಲ. ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದಾಗ ಹೇಳಬೇಕು. ಮಧು ಬಂಗಾರಪ್ಪ ಇಡೀ ದೇಶಕ್ಕೆ ಸಾರಿ ಹೇಳಿದ್ದಾರೆ, ಈ ದೇಶದಲ್ಲಿ ಶಿಕ್ಷಣನೇ ಧರ್ಮ, ಸಂವಿಧಾನನೇ ಸಂಪ್ರದಾಯ ಅಂತ. ಭಾರತದ ಯಾವುದೇ ರಾಜ್ಯಗಳಲ್ಲೂ ಇಲ್ಲದಂತಹ ಧಾರ್ಮಿಕ ಸಂಕೇತಗಳನ್ನು ಬಳಸುವ ನಿಷೇಧದ ಕಾನೂನು ಕರ್ನಾಟಕದಲ್ಲಿ ಮಾಡಿಬಿಟ್ಟಿತ್ತು BJP. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮೊದಲೇ ಹೇಳಿತ್ತು ನಾವು ಅದನ್ನು ತೆಗಿತೀವಿ ಅಂತ. ಇದೀಗ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಕೆಲಸವನ್ನು ಮಾಡೋರೆ. ಮಕ್ಕಳುಗಳಿಗೆ ಶಾಲೆಯಲ್ಲಿ ಧರ್ಮವನ್ನು ಬೋಧಿಸ್ಬೇಕಾಗಿಲ್ಲ. ಹಂಗನ್ಬಿಟ್ಟು ಅವರವರ ಸಂಪ್ರದಾಯವನ್ನು ಹತ್ತಿಕ್ಕುವ ಅಧಿಕಾರ ಕೂಡ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಇದು ಜಾತ್ಯತೀತ ರಾಷ್ಟ್ರ. ವೀಕ್ಷಕರೇ, ನೀಟ್ ಎಕ್ಸಾಮ್ನಲ್ಲಿ ಆದಂಥ ದುರಂತ ನಮ್ಮ ದೇಶ ತಲೆ ತಗ್ಗಿಸ್ಬೇಕು. ಪ್ರಧಾನಿ ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, ಅತಿ ಹೆಚ್ಚು ಕಾನ್ವೆಗಳನ್ನ ಬಳಸ್ತಾರೆ, ಅತಿ ಹೆಚ್ಚು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ, ಅತಿ ಹೆಚ್ಚು ದುಬಾರಿ ಸೂಟ್ಗಳನ್ನು ಖರೀದಿಸ್ತಾರೆ. ಅವರು ಇವಾಗ ನಿಂತ್ಕೊಬಿಟ್ಟು ಚಿನ್ನ ಖರೀದಿಸಬೇಡಿ, ವಿದೇಶ ಪ್ರಯಾಣ ಮಾಡಬೇಡಿ, ದುಬಾರಿ ಖರ್ಚುಗಳನ್ನ ಮಾಡಬೇಡಿ ಅಂತ ಹೇಳಕೊಟ್ಟವ್ರೆ. ತಪ್ಪನ್ನು ನಾನು ಹೇಳ್ತಾ ಇಲ್ಲ. ದೇಶ ಸುಭಿಕ್ಷವಿದ್ದಾಗ ನನ್ನ ದೇಶ ಅನ್ನುವಂತಹ ಪ್ರಧಾನಿ ದೇಶ ಸಂಕಷ್ಟದಲ್ಲಿದ್ದಾಗ ಕೂಡ ಜನರ ಪರವಾಗಿ ನಿಲ್ಲಬೇಕು. ಅದು ಬಿಟ್ಬಿಟ್ಟು ನನಗೆ ಅದು ಸೇರಿ ಇಲ್ಲ ಬಳಸಬೇಡಿ, ಇದು ಸೇರಿ ಇಲ್ಲ ಬಳಸಬೇಡಿ ಅಂತ ಹೇಳೋದಲ್ಲ. ಎಸ್, ಆಬ್ವಿಯಸ್ಲಿ ಅವ್ರು ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಮುನ್ನೆಚ್ಚರಿಕೆ ಇರಬೇಕು. ಇದೀಗ ಶಿಕ್ಷಣದ ವಿಚಾರದಲ್ಲಿ ಕೂಡ ಕರ್ನಾಟಕದಲ್ಲಿ ಆಗಿದ್ದಂಥ ಅತಿ ದೊಡ್ಡ ತಪ್ಪನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸರಿಪಡಿಸಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಳ್ಳೆ ಕೆಲಸ ಮಾಡಿದಾಗ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಹಾಗೆ ತಪ್ಪು ಮಾಡಿದಾಗ ಚಿವುಟೋದ್ರಲ್ಲೂ ತಪ್ಪೇನಿಲ್ಲ. ವೀಕ್ಷಕರೇ, ಈ ದೇಶದಲ್ಲಿ ಶಿಕ್ಷಣನೇ ಧರ್ಮ, ಸಂವಿಧಾನನೇ ಸಂಪ್ರದಾಯ. ಮಧು ಬಂಗಾರಪ್ಪ ಅವರ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೇನೇ ನೀಟ್ ಪರೀಕ್ಷೆಯ ಅನ್ಯಾಯದ ಬಗ್ಗೆ ಪ್ರಧಾನಿ ಮೋದಿ ಮೌನ ವಹಿಸೋರೆ. BJPಗರ ನಡೆ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.